ಸ್ನೇಹಿತರೆಲ್ಲರೂ ನಮಸ್ಕಾರ. ಮುರುಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಮದುವೆ ಮನೆಯಲ್ಲಿ ಮಧ್ಯಾಹ್ನಕ್ಕೆ ಒಂದು 150 ಜನಕ್ಕೆ ಕ್ಯಾಬೇಜ್ ಪಲ್ಯ ಮಾಡ್ತಾ ಇದಾರೆ. ಈಗ ಬನ್ನಿ ನೋಡೋಣ ಇವರು ಕ್ಯಾಬೇಜ್ ಪಲ್ಯ, ಇದು ಎಲೆಕೋಸ್ ಪಲ್ಯ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸಿ. ನೋಡಿ, ಈಗ ಕ್ಯಾಬೇಜ್ ಪಲ್ಯ ಮಾಡೋದಕ್ಕೆ 200 ml ಅಷ್ಟು ಎಣ್ಣೆ ಹಾಕೊಂಡಿದ್ದಾರೆ. ಅದಾದ ನಂತರ ಈಗ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಇದನ್ನ ಹಾಕೊಂಡು ಒಂದು 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಕರಿಬೇವು ಸೊಪ್ಪು ಹಾಕೊಂಡು ಈಗ ಮತ್ತೆ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಈಗ ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಇದನ್ನ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದಾರೆ. ನೋಡಿ, ಹಸಿಮೆಣಸಿನ್ಕಾಯಿ ಈ ಥರ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದಾರೆ. ನೋಡಿ, ಮತ್ತೆ ಅದರಲ್ಲೇ ಈಗ ಈರುಳ್ಳಿ ನೋಡಿ, ಒಂದು 1.5 kg ಆಯ್ತಲ್ಲ. ನೋಡಿ, 1.5 kg ಅಷ್ಟು ಈರುಳ್ಳಿ ಹಾಕೊಂಡಿದ್ದಾರೆ. ನೋಡಿ, ಈಗ ಈರುಳ್ಳಿ ಹಾಕಿದ ನಂತರ ಈಗ 1.5 ಅಡಿಯಷ್ಟು ಪುಡಿ ಹಾಕೊಂಡಿದ್ದಾರೆ. ನೋಡಿ, ಈಗ ಅದರಲ್ಲೇ ಒಂದು 2 ಅಡಿಯಷ್ಟು ಗೋಡಂಬಿ. ನೋಡಿ, ಗೋಡಂಬಿ ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ ಈಗ ಕಾಯಿ ಹಾಕೊಂಡಿದ್ದಾರೆ. ಇದು ಎಷ್ಟು ಕಾಯಿ ಅಣ್ಣ? ಇದು 2 ಕಾಯಿ. ನೋಡಿ, 2 ಕಾಯಿ ಹಾಕೊಂಡು ಈಗ ಮತ್ತೆ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಅದರಲ್ಲೇ ಈಗ ಸಾಸಿವೆ ಒಗ್ಗರಣೆ ಹಾಕೊಂಡಿದ್ದಾರೆ. ನೋಡಿ, ಸಾಸಿವೆ ಒಗ್ಗರಣೆ ಹಾಕೊಂಡು ಅದರಲ್ಲಿ ಈಗ ನಿಂಬೆ ಹುಳಿ ನೋಡಿ 2.5 ಸೌಟಷ್ಟು ನಿಂಬೆ ಹುಳಿ ಹಾಕೊಂಡಿದ್ದಾರೆ. ನೋಡಿ, ಇದನ್ನ ಸಪ್ರೇಟ್ ಆಗಿ ಇದನ್ನ ಕ್ಯಾಬೇಜು ಮತ್ತೆ ಬೀನ್ಸ್ ಅಲ್ಲ, ಬೀನ್ಸ್ ಬಟಾಣಿ. ಓಕೆ, ನೋಡಿ, ಕ್ಯಾಬೇಜು ಮತ್ತೆ ಬಟಾಣಿ ಇದನ್ನ ಸಪ್ರೇಟ್ ಆಗಿ ಬೇಯಿಸ್ಕೊಂಡಿದ್ದಾರೆ. ನೋಡಿ, ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕೊಂಡು ಒಂದು ಹಿಡಿಯಷ್ಟು ಉಪ್ಪು ಹಾಕೊಂಡು ಬೇಯಿಸ್ಕೊಂಡು ಮತ್ತೆ ಇದ್ರಲ್ಲಿ ಹಾಕೊಂಡಿದ್ದಾರೆ. ನೋಡಿ, ಕ್ಯಾಬೇಜ್ ಪಲ್ಯಕ್ಕೆ ನೋಡಿ, ಕ್ಯಾಬೇಜ್ ಅನ್ನೋದು ಈ ತರ ಒಂದು ಸಣ್ಣ ಕಟ್ ಮಾಡಿ ಇರ್ತಾರೆ. ನೋಡಿ, ಪಲ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದೆ. ನೋಡಿ, RML ಕ್ಯಾಟರರ್ಸ್ ಕಡೆಯಿಂದ ಈ ತರ ಒಂದು ಕ್ಯಾಬೇಜ್ ಪಲ್ಯ ಮಾಡೋವಂಥದ್ದು. ಸ್ನೇಹಿತರೆ ನೋಡಿ, ಈಗ ಪಲ್ಯ ಅನ್ನೋದು ರೆಡಿ ಆಗಿದೆ. ಈಗ ಬಳಸೋದಕ್ಕೆ ತಗೊಂಡೋಗ್ತಾ ಇದೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು RML ಕ್ಯಾಟರಿಂಗ್ ಕಡೆಯಿಂದ ಇವರು ಯಾವ ರೀತಿ ಕ್ಯಾಬೇಜ್ ಪಲ್ಯ ಮಾಡಿದ್ರು ಅಂತ ಬಿಟ್ಟು 150 ಜನಕ್ಕೆ ಇದು ಕ್ಯಾಬೇಜ್ ಪಲ್ಯ ಮಾಡಿರುವಂತದ್ದು. ಇದಂತೂ ತುಂಬಾನೇ ಚೆನ್ನಾಗಿತ್ತು, ಎಕ್ಸಲೆಂಟ್ ಆಗಿತ್ತು. ನೋಡಿ, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ.